ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿವಸಗಳ ನಂತರ ಐ ಆಮ್ ಬ್ಯಾಕ್. ಕೆಲವೊಂದಿಷ್ಟು ಕಾರಣಗಳಿಂದ ಐ ಆಮ್ ನಾಟ್ ಏಬಲ್ ಟು ಡೂ ವ್ಲಾಗ್ಸ್, ಬಟ್ ಇದೇ ಕಾರಣ ಹೇಳ್ತಾ ಐ ವಿಲ್ ನಾಟ್ ಡೂ ಲೈಕ್ ದಟ್. ಇನ್ನು ಮುಂದೆ ಮಾಡ್ತೇನೆ, ಯಾವುದನ್ನು ಸಹ ಮಾಡೋದಿಲ್ಲ ಅಂತ ಹೇಳಬಾರ್ದು, ಹೇಳೋದು ಕೂಡ ಇಲ್ಲ. ಬಟ್ ಇಟ್ ಸಮ್ ಥಿಂಗ್ಸ್ ಟೇಕ್ ಟೈಮ್ ಅಲ್ವಾ. ಸೊ ಹಾಗೆ ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತಿದ್ದೇವೆ. ಈಗ ನಾನು ಎಲ್ಲಿದ್ದೇನೆ ಅಂದರೆ ನನ್ನ ಅಜ್ಜಿ ಮನೆಯಲ್ಲಿದ್ದೇನೆ. ನನಗೆ ಫುಲ್ ಖುಷಿ ಆಗುವ ಜಾಗ ಇದು. ಫುಲ್ ಅಂದರೆ ಫುಲ್ ಪೀಸ್ ಉಂಟು. ಇಲ್ಲೆಲ್ಲ ಫುಲ್ ಅಡಕೆ ತೋಟ. ಆ್ಯಂಡ್ ಹಾಗೆ ಮುಂದೆ ಹೋಗ್ತಾ ನಮಗೊಂದು ಕೆರೆ ಸಿಗ್ತದೆ. ಇಲ್ಲಿ ನಾನು ಚಿಕ್ಕದಿರುವಾಗ ಈಜಿದ್ ಕೂಡ ಉಂಟು. ಜಸ್ಟ್ ಐ ಶೋ ಯು. ಈಗ ಎಲ್ಲ ಫುಲ್ ಜಸ್ಟ್ ಹೀಗೆ ಹೋಗ್ತೇನೆ. ಈಗೆಲ್ಲ ಫುಲ್ ಯಾರು ಇಲ್ಲ ಆಡೋದಿಲ್ಲ. ಅಂದರೆ ಅದೀಗ ತೋಟಕ್ಕೆ ನೀರು ಬಳಸೋದು ಅಂತ ನನಗೆ ಸಹ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಹಿಯರ್ ಇಲ್ಲಿ ನೋಡಿ ಚಿಕ್ಕ ಕೆರೆ. ಬಟ್ ನಾನು ಒಂದು ಚಿಕ್ಕದಿರುವಾಗ ಅಂದರೆ LKG UKG ಎಲ್ಲ ಇರುವಾಗ ಇಲ್ಲೆಲ್ಲ ಎಂಥ ಇದು ನಾವು ಸ್ನಾನ ಮಾಡ್ತಿದ್ದೆವು, ಮತ್ತು ಬಟ್ಟೆ ತೊಳಿತಿದ್ರು, ಹಾಗೆ ಸ್ವಿಮ್ಮಿಂಗ್ ಮಾಡ್ತಿದ್ದೆವು. ಹಾಗೆ ಮತ್ತು ನಾವೆಲ್ಲರೂ ದೊಡ್ಡ ಚಿಕ್ಕ ಮಕ್ಕಳಿರುವಾಗ, ಈಗೆಲ್ಲ ದೊಡ್ಡವರಾಗಿದ್ದೇವಲ್ಲ, ಹಾಗೆ ಮುಂದುವರಿಸ್ತಾ ಇದು ಜಾಗ ಎಲ್ಲಿ ಅಂದರೆ ಕರ್ನಾಟಕ ಮತ್ತು ಕೇರಳ ಬಾರ್ಡರಲ್ಲಿರುವ ಒಂದು ಚಿಕ್ಕ ವಿಲೇಜಲ್ಲಿ. ಬಟ್ ಇದು ಕೇರಳಕ್ಕೆ ಬರುವುದು. ಹಾಗೆ ಇಲ್ಲಿ ಬೇಸಿಕಲಿ ಅರೆಕ ನಟ್ಸೇ ಇರೋದು, ನಮ್ಮ ಅಡಕೆ ಮರ ಅಂತ ಹೇಳ್ತೇವಲ್ಲ, ಅಡಕೆ ಬೇಸಿಕಲಿ ಅದೇ ಇರೋದು. ಮತ್ತು ಹಾಗೆ ಬಳ್ಳಿ ಬಳ್ಳಿ ಎಲ್ಲ ಉಂಟು, ಅಂದರೆ ನಮ್ಮದು ಪೆಪ್ಪರ್ ಅಂಥದ್ದೆಲ್ಲ. ಹೀಗೆ ಹೀಗೆ ಒಂದು ಹೀಗೆ ಸಣ್ಣ ದಾರಿಯಲ್ಲೆಲ್ಲ ನೋಡಿ, ಜಸ್ಟ್ ಈ ಥರ ಹೀಗೆ ಸಣ್ಣ ಸಣ್ಣ ದಾರಿಯಲ್ಲೆಲ್ಲ ಹೋಗುವಾಗ ಖುಷಿ ಆಗ್ತದೆ ಮಾರ್ರೆ. ಆಚೆಯಿಂದ ರೋಡ್ ಉಂಟು, ಬಟ್ ಅವರೆಲ್ಲರೂ ಕೂಡ ಅಲ್ಲಿಂದ ಹೋದರು. ಆದರೆ ನಾನು ಒಬ್ಬನು ಮಾತ್ರ ಹೀಗೆ ಬಂದದ್ದು, ಯಾಕಂದರೆ ಇಟ್ ಗಿವ್ಸ್ ಮೀ ಸಮ್ ಕೈಂಡ್ ಆಫ್ ಹ್ಯಾಪಿನೆಸ್, ಗೊತ್ತಾಯ್ತಾ. ಹಾಗೆ ಹೀಗೆ ಚಿಕ್ಕ ಚಿಕ್ಕ ನಾವೇ ದಾರಿ ಇಲ್ಲದ ಕಡೆ ನಾವೇ ದಾರಿ ಮಾಡ್ಕೊಂಡು ಹೋಗೋದು, ಹಾಗೆಲ್ಲ ಹೋಗುದು. ನೋಡುವ, ಇದು ಸುಮ್ಮನೆ ನಾನು ಮಾಡಿದ್ದು, ಬಟ್ ಐ ವಿಲ್ ಅಪ್ಲೋಡ್ ಇಟ್. ಮತ್ತೇನು, ಇಲ್ಲಿ ರಾತ್ರಿ ಮುಳ್ಳಂದಿ ಎಲ್ಲ ಬರ್ತದಂತೆ, ಬಟ್ ನಾನು ಇಷ್ಟರವರೆಗೆ ನೋಡಲಿಲ್ಲ. ಅದರದ್ದು ಮುಳ್ಳನ್ನು ಮಾತ್ರ ನೋಡಿದ್ದೇನೆ. ಮತ್ತೆಂತ ನೋಡಿ, ಇಲ್ಲಿ ಇನ್ನೊಂದು ಕೆರೆ, ಅದು ಇವರದೆಲ್ಲ ಪಾಲೆಲ್ಲ ಉಂಟು. ಅದು ಅಂದರೆ ಆ ತೋಟಕ್ಕೆ ಈ ನೀರು, ಈ ತೋಟಕ್ಕೆ ಆ ನೀರು ಅಂತೆಲ್ಲ. ಸೊ ಇಲ್ಲಿ ಸಹ 2 ಕೆರೆ ಉಂಟು. ಅದು ಮಳೆಗಾಲದಲ್ಲಿ ಬರಬೇಕು, ಫುಲ್ಲು ನೀರಿರ್ತದೆ. ಈಗೆಲ್ಲ ಅಷ್ಟಿಲ್ಲ. ಹಾಗೆ ಈ ಕೆರೆಯಲ್ಲಿ ಸಹ ಕಾಯಿ ಎಲ್ಲ ತೆಗೆಯುವಾಗ, ತೆಂಗಿನಕಾಯಿ ಎಲ್ಲ ತೆಗೆಯುವಾಗ ನನ್ನ ಕೆರೆಗೆ ಹೋಗಿ ಇಳಿದು ನನ್ನ ಕಾಲು ಅರ್ಧ ಮುಳುಗಿ ಎಲ್ಲ ಸರ್ಕಸ್ ಮಾಡಿದ ನೆನಪಾಗ್ತದೆ. ಬಟ್ ಇದು ಕೆರೆ ನೋಡಿ, ಇದು ಒಂದು ಸ್ವಲ್ಪ ಸಣ್ಣ ಉಂಟು ನೋಡಿ, ದಿಸ್ ಈಸ್ ಅರೆಕ ನಟ್. ಹಾಗೆ ನಾನು ತಗೊಂಡು ಹೋಗೋದಿಲ್ಲ. ಆ್ಯಂಡ್ ನೋಡಿ ಇಲ್ಲಿ ಎಷ್ಟು ಸಣ್ಣ ಉಂಟು ಕೆರೆ, ಪ್ಯೂರ್ ಫಾರ್ಮ್ ಆಫ್ ವಾಟರ್. ಆಮೇಲೆ ಅಲ್ಲಿ ನೋಡಿ ಒಂದು ಗುಹೆ ಕಾಣ್ತಾ ಉಂಟ. ನನಗೆ ಗೊತ್ತಿಲ್ಲ ಅದು ಎಂಥ ಗುಹೆ ಅಂತ, ನನಗೆ ಸಹ ಗೊತ್ತಿಲ್ಲ. ಬಟ್ ನಾನು ಚಿಕ್ಕದಿಂದ ಸಹ ಗುಹೆ ನೋಡ್ತಿದ್ದೇನೆ. ಹಾಗೆ ಇದು ನಮ್ಮ ಮಾವನವರದ್ದು ತೋಟ. ಹಾಗೆ ನೋಡಿ, ಇದು ಚಿಕ್ಕ ಅಡಕೆ ಸಸಿ ನೋಡಿ, ಇದರ ಫೆದರ್ಸ್, ಅದರ ಎಲೆ. ಮತ್ತು ಇದು ನೋಡಿ, ಇದೊಂದುಂಟು, ಇದಕ್ಕೆ ಹಾಳೆ ಅಂತ ಹೇಳ್ತಾರೆ. ನಮ್ಮ ಸಿಟಿಯವರಿಗೆಲ್ಲ ಇದು ಕಾಣಲಿಕ್ಕೆ ಸಿಗೋದಿಲ್ಲ. ಹಾಳೆದ್ದು ತುಂಬ ಯೂಸ್ ಕೂಡ ಇರ್ತದೆ. ನಮ್ಮದು ಈ ಜಾತ್ರೆ ಎಲ್ಲ ಆಗುವಾಗ ಹಾಳೆದ್ದು ಪ್ಲೇಟ್ ಮಾಡ್ತಾರೆ ನೋಡಿ, ಅದು 99.9% ಇದರಿಂದವೇ. ಸೊ ಹಾಗೆಲ್ಲ ಕತೆ. ಇದೊಂದು ಚಿಕ್ಕ ಪುಟ್ಟ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ದರೆ ಇನ್ನು ಮುಂದೆ ಸಹ ಮಾಡ್ತೇನೆ. ಸ್ವಲ್ಪ ಸಣ್ಣ ಗ್ಯಾಪ್ ಆಗಿದೆ, ಬಟ್ ನೀವು ಅದಕ್ಕೆಲ್ಲ ಬೇಜಾರು ಮಾಡಬೇಡಿ. ನಿಮ್ಮ ಸಪೋರ್ಟ್ ತುಂಬ ಇತ್ತು. ಈಗ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ನನಗೆ ದೊಡ್ಡ ಗ್ರೋತ್ ಏನು ಸಿಗಲಿಲ್ಲ, ಆದರೆ ಒಂದು ಖುಷಿಯಾಗಿದೆ. ನನಗೊಂದು ಸಣ್ಣ ಮಟ್ಟಿನ ಗ್ರೋತ್ ಸಿಕ್ಕಿದೆ, ಏನಿಲ್ಲ ಅಂತ ಇಲ್ಲ, ಆಯಿತಾ. ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ,
ನನಗೊಂದು 100 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಒಂದು 178 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲಿ ನನಗೆ ಖುಷಿ ಉಂಟು. ಇನ್ನು ಮುಂದೆ ಒಂದು ದಿನ ಒಂದು ಸ್ಲೋ ಆ್ಯಂಡ್ ಸ್ಟಡಿಯಲ್ಲಿ ಒಳ್ಳೆ ಗ್ರೋತ್ ಸಿಗ್ತದೆ ಅಂತ ಸಹ ನಂಬಿಕೆ ಉಂಟು, ಆಗ್ತದೆ ಅದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಂಟಿಲ್ ದ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಸಿ ಯು ಆ್ಯಂಡ್ ಬೈ ಬಾಯ್.